ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಒಂದೇ ಒಂದು ಪ್ರಸಾದನ ನೀವು ಅನುಗ್ರಹ ಮಾಡಬೇಕಪ್ಪ. ಒಂದೇ ಒಂದು, ನಾನೇನು ಕೇಳಲ್ಲ, ಎಲ್ಲದಕ್ಕೂ ಒಂದೇ ಉತ್ತರ, ನಾನಿದ್ದೀನಿ ಅಷ್ಟೇ. ನನಗಿನ್ನೇನು ಬೇಡ. ನೀವು ಯಾವಾಗಲೂ ನನಗೆ ಒಂದು ಪ್ರಸಾದನ ಕೊಟ್ಟರೆ ಎಲ್ಲೋ ಒಂದು ಕಡೆ ಇನ್ನಷ್ಟು ಧೈರ್ಯ ಶಕ್ತಿ, ನೀವಿದ್ದೀರಾ ಅಂತಲೇ ನಾವು ಬದುಕ್ತಿದ್ದೀವಿ. ನಿಮ್ಮಿಂದಲೇ ಈ ಜೀವನ, ನೀವು ಕೊಟ್ಟಿರೋ ಭಿಕ್ಷೆ. ಥ್ಯಾಂಕ್ಸ್ ಅಪ್ಪ. ಕಣ್ಣು ಮಗ ಎಲ್ಲ ಉಚ್ಕೊಳಕ್ಕೆ ಟ್ರೈ ಮಾಡ್ತಾನಮ್ಮ. ಮಲ್ಕೊಮ್ಮ, ಮಾಮಿಗೆ ಪೂಜೆ ಮಾಡ್ತಾ ಇದ್ದೀವಿ ಈಗ. ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಬೇಕ ಕಣ್ಣು ಸರಿ ಹೋಗ್ಲಿ ಅಂತ ಅಲ್ವಪ್ಪ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ, ನಮ್ಮ ಕುಷ್ಗೆ ಆಪ್ರೇಷನ್ಗೆ ಅಂತ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಇವರೆಲ್ಲ ರಾಘು ಮಕ್ಕಳೇ. ಕಣ್ಣಲ್ಲಿ ಚೆರೆ ಐ ಅಂತ ಆಗಿದೆ. ಅದು ತಾಯಿಗೆ ಇರೋದ್ರಿಂದ ಮಕ್ಕಳಿಗೆಲ್ಲ ಬಂದಿದೆ. ನಮ್ಮ ಖುಷು ಮತ್ತು ರಾಯನ್ ಅವ್ರ ಅಮ್ಮನಿಗೆ ಆ ಥರ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅವನಿಗೂ ಚೆರೆ ಐ ಆಗಿರೋದ್ರಿಂದ ಫಸ್ಟು ಅವನಿಗೆ 2 ಕಣ್ಣಿಗೂ ಒಟ್ಟಿಗೆ ಬಂತು. ಹಾಗಾಗಿ ಅವ್ನಿಗೆ ಆಪ್ರೇಷನ್ ಮಾಡಿಸಿ 1 ವಾರ ಆಯಿತು. ನೆಕ್ಸ್ಟು ಇನ್ನೊಬ್ಬನ ಕರ್ಕೊಂಬನ್ನಿ ಅಂದರು. ಅದಕ್ಕೆ ಇವನಿಗೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬೇಗ ರೆಡಿ ಮಾಡ್ತಾಯಿದ್ದೆ. ಪಾಪ ತುಂಬ ಬೇಜಾರು ಅನಿಸುತ್ತೆ. 3 ತಿಂಗಳಿಗೆ ಇವ್ರಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂದ್ರೆ ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ನಾವೇನಾದ್ರೂ ಪೆಟ್ಸ್ಗಳನ್ನ ಸಾಕಿದರೆ ನಮ್ಮನೆ ಮಕ್ಕಳು ಅಂತ ನಾವು ಫೀಲಿಂಗ್ ಮಾಡಿ ನಾವು ನೋಡಿಕೊಂಡು ಸಾಕಬೇಕು. ಸುಮ್ಮನೆ ಏನೋ ಯಾರೋ ಸಾಕ್ತಾರೆ, ಯಾರೋ ಮಾಡ್ತಾರೆ ಅಂತ ನಾವು ಯಾವತ್ತೂ ಸಾಕಬಾರ್ದು. ನಮ್ಮ ಮನೇಲಿ ನಮ್ಮ ಮಕ್ಕಳನ್ನ ನಾವೆಷ್ಟು ಪ್ರೀತಿ ಮಾಡ್ತೀವೋ ಅದೇ ರೀತಿ ಅವಕ್ಕೆ ಪ್ರೀತಿ ಕೊಡಬೇಕು. ಅವು ನಮಗೆ ಹಣ ಆಸ್ತಿ ಕೊಡಿ ಏನೂ ಕೇಳಲ್ಲ. ಅವು ಕೇಳೋದು ಒಂದು ಹೊತ್ತು ಊಟ ಮತ್ತು ಅವಕ್ಕೆ ಪ್ರೀತಿ ಬೇಕಷ್ಟೇ. ನನಗಂತೂ ನಿಜವಾಗ್ಲೂ ಈ ಮೂಕ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ನಮ್ಮ ರಾಘು ಬಂದಮೇಲಂತೂ ಮೂಕ ಪ್ರಾಣಿಗಳನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕೆಂದರೆ ಅವಕ್ಕೆ ಎಷ್ಟು ನಿಯತ್ತಿದೆ ನೋಡಿ. ನಾವು ಹಾಕೋ ಒಂದು ತುತ್ತಿಗೆ ಅವು ಜೀವ ಇರೋವರೆಗೂ ನಮ್ಮ ಜೊತೆಲೇ ಎಷ್ಟು ಚೆನ್ನಾಗಿ ನಿಯತ್ತಾಗಿ ಇರ್ತವೆ. ನಾವೆಲ್ಲರೂ ಆಚೆ ಹೋಗಿ ಬಂದರೆ ಸಾಕು, ನಾವು ಬರೋ ಆ ದಿನೇ ಕಾಯ್ತಾ ಇರ್ತವೆ. ನಾವೆಲ್ಲರೂ ಹೋಗ್ತೀವಿ ಅಂದರೆ ಬೇಜಾರು ಮಾಡ್ಕೋತೇವೆ. ಹಾಗೆ ನಮ್ಮ ಮಕ್ಕಳು ಥರ ನಾವು ಅವನ್ನ ಪ್ರೀತಿ ಮಾಡಬೇಕು. ಈಗ ಅವಕ್ಕೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು, ಇದಕ್ಕೇನೋ ಪ್ರಾಬ್ಲಮ್ ಆಗಿದೆ, ನಾವು ಯಾಕೆ ಖರ್ಚು ಮಾಡಬೇಕು ಅಂತ ಹೇಳಿ ಅದನ್ನು ವಾಪಸ್ ಕೊಡೋದಲ್ಲ. ಇವನು ಕುಸ್ ಬಂದು ಆಲ್ರೆಡಿ ಬೇರೆಯವ್ರಿಗೆ ಸೇಲ್ ಆಗಿಬಿಟ್ಟಿದ್ದ. ಅವರು ಏನು ಕಾರಣ ಇಟ್ಕೊಂಡು ರಿಟರ್ನ್ ಕೊಟ್ಬಿಟ್ರೋ ಗೊತ್ತಿಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಅವರು ತೊಗೊಂಡೋಗಿ 2 ದಿನ ಇಟ್ಕೊಂಡು ಕೊನೆಗೊಂದು ದಿನ ನಾವು ಊರಲ್ಲಿರಲ್ಲ, ಎಲ್ಲೋ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಕುಷ್ನ ರಿಟರ್ನ್ ಕೊಟ್ಬಿಟ್ರು. ಅದಾದಮೇಲೆ ಅವರು ನನಗೆ ಫೋನ್ ಮಾಡಿದ್ರು ಏನು ಮಾಡೋದು ಅಂತ. ಸರಿ, ಒಂದು ಕೆಲಸ ಮಾಡಿ ಕುಷ್ನ ಕರ್ಕೊಂಡು ಬನ್ನಿ, ನಾನೇ ಯಾರಿಗಾದ್ರೂ ಅವನ್ನ ಸೇಲ್ ಮಾಡೋಣ ಅಂತ ಅಂದೆ. ಸರಿ ಅಂತ ಹೇಳಿ ಅವ್ರು ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಅವ್ನ ಕಣ್ಣಲ್ಲಿ ಚೆರೆ ಐ ಆಗಿತ್ತು. ನಂಗೆ ಗೊತ್ತಿಲ್ಲ ಅದು ಆಗಿರೋದು. ಆಮೇಲೆ ಅವರು ಗೊತ್ತಿಲ್ಲ ಏನಾಗಿದೆ ಅಂತ. ಅವ್ರ ಅಮ್ಮನಿಗೂ ಇದೇ ಥರ ಬಂದಿತ್ತು, ಆಪ್ರೇಷನ್ ಮಾಡಿಸಿದ್ವಿ ಅಂದರು. ಸರಿ ಓಕೆ ಅಂಥೇಳಿ ನಾವು ಯಾರಿಗಾದ್ರೂ ಸೇಲ್ ಮಾಡಬೇಕು ಕೊಟ್ಬಿಡ್ಬೇಕು ಅಂದ್ರೂ ಅವನ್ನ ನಾನು ಕಂಪ್ಲೀಟ್ ರೆಡಿ ಮಾಡಿಸಿ ಕೊಡಬೇಕು. ಈಗ ನಾನು ದುಡ್ಡು ಖರ್ಚು ಮಾಡಬೇಕಾಗುತ್ತೆ, ತಡೆಯಪ್ಪ ಫಸ್ಟು ಯಾರಿಗಾದ್ರೂ ತಗ್ಲಾಕ್ಬಿಡೋಣ ಅಂತ ನಾನು ಆ ಥರ ಮಾಡಲಿಲ್ಲ. ಯಾಕೆಂದರೆ ಅದು ನನ್ನ ಮಗು, ನಮ್ಮ ರಾಘು ಮಕ್ಕಳವರು. ರಾಘು ಮಕ್ಕಳು ಅಂದರೆ ರಾಘುನೂ ಒಂದೇ, ಅವರು ಒಂದೇ. ಹಾಗಾಗಿ ನನ್ನ ಕೈಲಾಗಿದ್ದು ಭಗವಂತ ನನಗೆ ರಾಯರು ಕೊಟ್ಟಿರೋದ್ರಲ್ಲಿ ನನ್ನ ಹತ್ರ ಇರೋದ್ರಲ್ಲಿ ನಾನು ಮಾಡಿಸೋಣ ಅಂಥೇಳಿ ನಾನು, ನಮ್ಮಮ್ಮ, ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಆಯಿತು ಮಮ್ಮಿ, ನಿಮಗೆ ಆಪ್ರೇಷನ್ ನಾವೇ ಮಾಡಿಸೋಣ ಅಂತ ಅವಳು ಕೂಡ ಒಪ್ಕೊಂಡ್ಳು, ಅಮ್ಮನೂ ಕೂಡ ಒಪ್ಕೊಂಡ್ರು. ಸರಿ ಆಯಿತು ಅಂತೇಳಿ ಆಮೇಲೆ ನಾವು ಯಾರಿಗೂ ಕೂಡ ಕೊಡೋಕ್ಕೆ ಹೋಗಲಿಲ್ಲ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸಿದಾಗ ಫಸ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಇವನಿಗೆ ಕುಷ್ಗೆ. ಆದರೆ ಅವನಿಗೆ ರಾಯನ್ಗೆ 2 ಕಣ್ಣು ಬಂದುಬಿಡ್ತು. ಅವ್ನು ನೋಡಿದ್ರು ಯಾಕೋ ಅಯ್ಯೋ ಪಾಪ ಅನಿಸ್ತು. ಸರಿ, ಒಂದು ಕೆಲಸ ಮಾಡೋಣ, ಫಸ್ಟು ರಾಯನ್ಗೆ ಮಾಡಿಸ್ಬಿಡೋಣ ಅಂತೇಳಿ ರಾಯನ್ನ ಕರ್ಕೊಂಡೋದೆ. ಡಾಕ್ಟ್ರ್ ಹಂಗಾದರೂ ಹೇಳಿದ್ರು, ಇಲ್ಲ ಅವನ್ನ ಸೇಲ್ ಮಾಡಿಬಿಡ್ತೀನಿ, ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಅಂದಾಗ ಫಸ್ಟು ಅವನ್ನೇ ಕರ್ಕೊಂಡು ಬನ್ನಿ ಅಂದರು. ನನಗೆ ಯಾಕೋ ಇವ್ನಿಗೆ 2 ಕಣ್ಣಾಗಿದ್ದು ನೋಡಿ ಭಯ ಆಗಿ ರಾಯನ್ಗೆ ಫಸ್ಟು ಆಪ್ರೇಷನ್ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಇವನಿಗೂ ಕೂಡ ಆಪ್ರೇಷನ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಇವತ್ತು ಡೇಟು ಫಿಕ್ಸ್ ಆಯಿತು. ಅವರು ಶುಕ್ರವಾರ ಕೊಟ್ಟಿದ್ದರು. ಇಲ್ಲ, ನನಗೆ ಗುರುವಾರನೇ ಮಾಡಬೇಕು ಅವ್ರಿಗೆ ಆಪ್ರೇಷನ್ ಅಂತ ಕೇಳ್ಕೊಂಡ್ವಿ. ಹಾಗಾಗಿ ಹಾಸ್ಪಿಟ್ಲಿಗೆ ಬಂದಮೇಲೆ ಪಾಪ ಅದಕ್ಕೆ ಗೊತ್ತಿಲ್ಲ, ಎಲ್ಲಿ ಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ. ಇನ್ನೂ ಅವ್ನಿಗೆ ಈಗ 3 ಮಂತ್ಸ್ ಅಷ್ಟೇ. ಹಾಗಾಗಿ ಅವ್ನಿಗೇನು ಪಾಪ ಗೊತ್ತಿಲ್ಲ. ಕರ್ಕೊಂಡು ಬಂದ್ವಿ. ನೋಡಿ ಬಾಲನ ಹೆಂಗೆ ಅಳ್ಳಾಡಿಸ್ತಾ ಇದ್ದಾನೆ. ನನಗಂತೂ ಅವ್ನು ನೋಡಿ ಯಾಕೋ ಬೇಜಾರಾಗ್ತಾಯಿತ್ತು. ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಹೈಪರ್ ಆ್ಯಕ್ಟಿವ್ ಆಗಿದ್ದಾನೆ, ಸಿಕ್ಕಾಬಿಟ್ಟೆ ಆ್ಯಕ್ಟಿವ್ ಆಗಿದ್ದಾನೆ ಅವನು.
ನನಗಂತೂ ತುಂಬಾ ಇಷ್ಟ ಇವನು ಅಂದರೆ. ಯಾಕೆಂದರೆ ಏನೋ ಒಂಥರ ಮುದ್ದಾಗಿ ರಾತ್ರಿ ಹೊತ್ತು ನಾನು ಮಲ್ಕೊಂಡಾಗ ನನ್ನ ಜೊತೆಲೇ ಬಂದು ಮಲಗ್ತಾನೆ. ಅವನು ಯಾರ ಜೊತೆಲೂ ಮಲಗಲ್ಲ. ನಾನು ಮಲಗಿದರೆ ನನ್ನ ತಲೆ ಮೇಲೆ ಮಲಗಿರ್ತಾನೆ, ಇಲ್ಲ ನನ್ನ ಕಾಲ ಹತ್ರ ಮಲಗಿರ್ತಾನೆ, ಇಲ್ಲ ನನ್ನ ಪಕ್ಕದಲ್ಲಿ ಬಂದು ಮಲಗಿರ್ತದೆ ಪಾಪ. ಅದು ಎಷ್ಟೇ ನಿದ್ದೆ ಬಂದಿರಲಿ ಅವ್ನಿಗೆ ಎಚ್ಚರ ಆಗಿದ ತಕ್ಷಣ ಬಂದು ನನ್ನ ಪಕ್ಕದಲ್ಲಿ ಮಲ್ಕೋತಾನೆ. ಮೂಕ ಪ್ರಾಣಿಗಳ ಸೇವೆ ತಂದೆ ತಾಯಿ ಸೇವೆ ಮಾಡಿದಷ್ಟು ಫಲ ಸಿಗುತ್ತೆ. ನನಗಂತೂ ಈ ಮೂಕ ಪ್ರಾಣಿಗಳು ಅಂದರೆ ಈ ಮಕ್ಳು ಕಂಡ್ರೆ ತುಂಬಾ ಒಂಥರ ಇಷ್ಟ. ಡಾಕ್ಟ್ರು ಆಮೇಲೆ ಅವನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳಿ ಅಂದರು. ಅಲ್ಲಿ ಬೇರೆ ಬೇರೆ ಪೆಟ್ಸ್ಗಳು ಬಂದಿತ್ತು, ಅವೆಲ್ಲ ಇನ್ಫೆಕ್ಷನು, ಜ್ವರ, ಆ ಥರ ಏನೇನೋ ಪ್ರಾಬ್ಲಮ್ಸ್ ಇತ್ತು. ಹಾಗಾಗಿ ಇವನ್ನ ಹೊರಗಡೆ ಕರ್ಕೊಂಡೋಗಿ ಅಂದರು. ನಾವು ಹೊರಗಡೆ ಕರ್ಕೊಂಡು ಬಂದೆ. ಸಿಕ್ಕಾಬಟ್ಟೆ ನನಗೂ ಟೈರ್ಡ್ ಆಗಿಬಿಟ್ಟಿತ್ತು, ಸರಿಯಾಗಿ ನಿದ್ದೆ ಇರಲಿಲ್ಲ ಕೆಲಸ ಬೆಳಗ್ಗೆಯಿಂದನೂ. ಹಂಗಾಗಿ ಅವ್ನು ಮಲಗಿಸ್ಕೊಂಡು ಹಂಗೆ ನಿದ್ದೆನೇ ಮಾಡಿಬಿಡ್ಬೇಕು, ಅಷ್ಟು ನಿದ್ದೆ ಬರ್ತಾಯಿತ್ತು. ಡಾಕ್ಟ್ರು ಎಲ್ಲಿ ಕರೀತಾರೋ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಡಾಕ್ಟ್ರು ಕರ್ಕೊಂಡು ಬನ್ನಿ ಅಂತ. ಮತ್ತೆ ಅವನ್ನ ನಾನು ಒಳಗಡೆ ಕರ್ಕೊಂಡು ಹೋಗೋಕ್ಕೆ ನೋಡಿದೆ. ಆಮೇಲೆ ಡಾಕ್ಟ್ರು ಇನ್ನೊಂದು ಸ್ವಲ್ಪ ಹೋಗಲಿ, ಒಂದು 10-15 ನಿಮಿಷ ರೆಡಿ ಮಾಡ್ಕೋತೀವಿ ಅಂದರು. ನಾನು ಅಷ್ಟರಲ್ಲಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ, ನಿದ್ದೆ ಬರಲಿಲ್ಲ. ಅವನು ನೋಡಿ ಯಾಕೋ ಅಯ್ಯೋ ಪಾಪ ಅನಿಸ್ತಾಯಿತ್ತು. ಅವನು ಬೆಳಗ್ಗೆಯಿಂದ ಬೇರೆ ಊಟ ಮಾಡಿರಲಿಲ್ಲ, ಅವನು ಊಟ ಏನೂ ತಿಂದಿರಲಿಲ್ಲ ಪಾಪ. ಮಧ್ಯರಾತ್ರಿ 12 ಗಂಟೆಲಿ ಊಟ ತಿನ್ನೋದು. ಇವತ್ತು ಇಡೀ ದಿನ ಅವನು ಊಟನೇ ಮಾಡಿರಲಿಲ್ಲ. ನನಗೆಲ್ಲೋ ಒಂದು ಕಡೆ ಒಂಥರ ಅನ್ನಿಸ್ತಾಯಿತ್ತು. ಆಮೇಲೆ ಅವರು ಒಳಗಡೆ ಕರ್ಕೊಂಡು ಬನ್ನಿ ಅಂದರು. ಆಮೇಲೆ ಅವನಿಗೆ ಅನಸ್ತೀಸಾ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಹಂಗೆ ಬಾಕ್ಸ್ ಕರ್ಕೊಂಡು ಒಳಗಡೆ ಕರ್ಕೊಂಡೋಗಿ ನಾನು ಸ್ವಲ್ಪ ರೆಡಿ ಮಾಡ್ಕೋತೀನಿ, ಅವ್ನು ಸ್ವಲ್ಪ ನಿದ್ದೆ ಬರಲಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಅವನಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವ್ನಿಗೆ ಆಲ್ರೆಡಿ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಫುಲ್ಲು ಫೇಸ್ ಎಲ್ಲ ಚೇಂಜ್ ಆಗಿಬಿಡ್ತು, ಮುಖ ಎಲ್ಲ. ಅವನು ನಿದ್ದೆ ಮಾಡೋಕ್ಕೆ ಆಲ್ರೆಡಿ ಹೊರಟೋಗ್ತಾ ಇದ್ದ. ಆಮೇಲೆ ಹಂಗೆ ಮಾತಾಡಿಸ್ತಾ ಇದ್ದೆ. ಆಮೇಲೆ ಡಾಕ್ಟ್ರು ಮಾತಾಡಿಸ್ಬೇಡಿ ಅಮ್ಮ, ಅವ್ನು ಮಲ್ಕೊಂಬಿಡ್ಲಿ, ಅವ್ನು ಫುಲ್ಲು ನಿದ್ದೆ ಮಾಡಲಿ ಅಂದರು. ಅವ್ನು ಆಲ್ರೆಡಿ ಕಣ್ಣೆಲ್ಲ ಒಂಥರ ಮಾಡ್ತಾಯಿತ್ತು ಪಾಪ. ಬೆಳಗ್ಗೆಯಿಂದ ಊಟನೂ ತಿಂದಿರಲಿಲ್ಲ. ನನಗೆ ಅಯ್ಯೋ ಅನಿಸ್ತಾಯಿತ್ತು, ಅವ್ನು ನೋಡಿ ನನಗೆ ಬೇಜಾರಾಗ್ತಾಯಿತ್ತು. ಒಂದು ಕಡೆ ಅಳುನೂ ಬರ್ತಾಯಿತ್ತು. ಏನಪ್ಪ ಇದು, ಏನು ಕರ್ಮ ಇವ್ರದ್ದು ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಕಣ್ಣು ಆಪ್ರೇಷನ್ ಅಂತೆಲ್ಲ ಅಂತ. ಆಮೇಲೆ ಸಿಕ್ಕಾಬಟ್ಟೆ ಅಲ್ಲಿ ತುಂಬ ಜನ ನನಗೆ ಗೊತ್ತಿರೋರು ಇದ್ದರು, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಇದ್ದೆ. ಅದು ಯಾಕೋ ಗೊತ್ತಿಲ್ಲ, ರೈಟ್ ಸೈಡ್ ಕೈ ಸಿಕ್ಕಾಬಟ್ಟೆ ನೋಯ್ತಾಯಿತ್ತು, ಸಿಕ್ಕಾಬಟ್ಟೆ ಪೇನ್ ಆಗ್ತಾಯಿತ್ತು. ಆದ್ರೂ ನಾನು ಸುಮ್ಮನೆ ಆದೆ, ಮಾತ್ರೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನನ್ನ ಮಗಳ ಮೇಲೆ ಫೋನ್ ಮಾಡಿ ಹೇಳ್ತಾಯಿದ್ಲು, ಮಮ್ಮಿ ನಿಜವಾಗ್ಲೂ ನೀನು ಹಾಸ್ಪಿಟ್ಲು ಮತ್ತು ಪೇಷಂಟ್ಗಳು ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀಯ ಅಂತ ಇರೋ. ಆಮೇಲೆ ಅವನಿಗೆ ಆಪ್ರೇಷನ್ ಆಯಿತು, ಕರ್ಕೊಂಬಂದರು. ಅವ್ನ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ. ರಾಯನ್ನು ಕಂಪ್ಲೀಟು ಮಲಗಿಬಿಟ್ಟಿದ್ದ, ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ಆದರೂ ಅವ್ನು ಎದ್ದು ಇರಲಿಲ್ಲ 1 ಅವರ್ ಆದ್ರೂ. ಆದರೆ ಇವನೇನಿಲ್ಲ, ಇವ್ನು ಆ್ಯಕ್ಟಿವಾಗಿ ಒಂದು ಸ್ವಲ್ಪ ಕಣ್ಣೆಲ್ಲ ಬಿಟ್ಕೊಂಡೆಲ್ಲ ಒಂದು ಸ್ವಲ್ಪ ನೋಡ್ತಾ ಇದ್ದ. ಆದರೆ ಅವನಿಗೆ ನೋಡೋಕ್ಕಾಗ್ತಿರ್ಲಿಲ್ಲ, ತಲೆ ಸುತ್ತು ಬರ್ತಾಯಿತ್ತು, ಹಂಗಂಗೆ ಮಲ್ಕೊತಾಯಿತ್ತು ಪಾಪ. ಆಮೇಲೆ ಈ ಚೆರೆ ಐ ಬಂದಿರೋದ್ರಿಂದ ನಾವು ಇದನ್ನೇನಾದರೂ ಆಪ್ರೇಷನ್ ಮಾಡಿಸಿಲ್ಲ ಅಂದಿದ್ರೆ ಇವನಿಗೆ ಕಣ್ಣೇ ಕಾಣ್ತಿರ್ಲಿಲ್ಲ ಮುಂದೆ, ಅದಕ್ಕೋಸ್ಕರ ಮಾಡಿಸಿದ್ದು. ಪಾಪು ಚಿನ್ನ ಚುಚ್ಚಿರೋದು ಇಂಜೆಕ್ಷನ್ ಮಾಡಿರೋದು ನೋಡು. ಪಾಪುಗೆ ಹುಷಾರಿಲ್ಲ. ಮನೆಗೆ ಕರ್ಕೊಂಡು ಬಂದ್ವಿ. ಈಗ ಆರಾಮಾಗಿದ್ದಾನೆ. ನಾನು ಕೂಡ ಫ್ರೆಶಪ್ ಆಗಿ ರಾಯರ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಎಲ್ಲ ದೇವ್ರ ದಯೆ, ರಾಯರ ದಯೆ ಎಲ್ಲ ಒಳ್ಳೆಯದಾಯಿತು.